ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ಕಾಯ್ತಾ ಇದ್ದವರಿಗೆ ಕಲರ್ಸ್ ಕನ್ನಡನೇ ಕೆಲವೊಂದು ಹಿಂಟ್ಗಳನ್ನು ಕೊಟ್ಟಿದೆ ಅನ್ನೋದಕ್ಕಿಂತ ಡೈರೆಕ್ಟಾಗಿ ಈ ಒಂದು ಪ್ರೋಮೋಗಳನ್ನು ಬಿಟ್ಟು ಅವರನ್ನು ಸ್ವರ್ಗಕ್ಕೆ ಕಳಿಸೋದಾ ಅಥವಾ ನರಕಕ್ಕೆ ಕಳಿಸೋದಾ ಅಂತ ನಿಮ್ಮನ್ನೇ ಕೂಡ ಕಮೆಂಟ್ ಮಾಡಿ ಕೇಳಿದೆ. ಅದರಲ್ಲಿ ಬಿಟ್ಟಿರೋ ಪ್ರೋಮೋದಲ್ಲಿ ಸದ್ಯ ಕಾಂಟ್ರವರ್ಸಿ ಮತ್ತು ಅವರ ಜೋರು ದನಿಯಿಂದ ಹೆಸರಾದ ವಕೀಲರಾದ ಜಗದೀಶ್ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ಗೆ ಬರ್ತಿದ್ದಾರೆ. ಲಾಯರ್ ಜಗದೀಶ್ ಅವರು ನೇರವಾಗಿ ಮಾತಾಡೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಅದ್ರ ಪ್ರಕಾರ ಅವರು ಹೇಳ್ಕೊಳ್ಳೋ ಪ್ರಕಾರ ನಾನೇ ಆದಂಥ ರಾಜಕಾರಣಿಗಳನ್ನಾಗಿರ್ಬೋದು, ನಾನೇ ಆದಂಥ ಪುಡಾರಿಗಳನ್ನಾಗಿರ್ಬೋದು ಯಾರನ್ನೂ ಕೂಡ ನಾನು ಬಿಟ್ಟಿಲ್ಲ, ಮುಂದೆ ಕೂಡ ಬಿಡೋದು ಇಲ್ಲ ಅಂತ ಕೂಡ ಹೇಳ್ಕೊಂಡು ಈ ಒಂದು ಬಿಗ್ ಬಾಸ್ಗೆ ಬಂದಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರುವ ಲಾಯರ್ ಜಗದೀಶ್ ಅವರು ನಿಮ್ಮ ಪ್ರಕಾರ ಈ ಒಂದು ಸ್ವರ್ಗದ ಕಾನ್ಸೆಪ್ಟ್ಗೆ ಹೋಗಬೇಕಾ ಅಥವಾ ನರಕದ ಕಾನ್ಸೆಪ್ಟ್ಗೆ ಹೋಗಬೇಕಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ಈ ಬಾರಿ ಲಾಯರ್ ಜಗದೀಶ್ ಅವರಿಗೆ ಬಿಗ್ ಬಾಸ್ ಮನೆ ಕೂಡ ಹಾಕಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.